ಬಿಗ್ ಬಾಸ್ ಮನೇಲಿ ಸಿಂಪತಿ ಕಾರ್ಡ್ ವರ್ಕ್ ಆಗುತ್ತಾ? ತ್ರಿವಿಕ್ರಮ್ ಚೆನ್ನಾಗ್ ಆಟ ಆಡ್ತಿದ್ರು, ಸುದೀಪ್ ಸರ್ ಹಂಗ್ ಅಂದಿದ್ಯಾಕೆ? ವಾರದ ಕತೆ ಚೈತ್ರಕ್ಕನ್ ಜೊತೆ ಆಗೋಯ್ತಾ? ಅನುಷಾ ಈ ವಾರ ಎಲಿಮಿನೇಟ್ ಆಗೋ ಸ್ಪರ್ಧಿನ? ಭವ್ಯ ಮಂಜಣ್ಣನ್ ಜೊತೆ ಜಗಳ ಆಡಿದ್ಯಾಕೆ? ತ್ರಿವಿಕ್ರಮ್ ಭವ್ಯ ಬಿಟ್ಟು ಮೋಕ್ಷಿತನ ಸೆಲೆಕ್ಟ್ ಮಾಡಿದ್ಯಾಕೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಫಸ್ಟ್ ಆಫ್ ಆಲ್ ಯಾರ್ಯಾರು ನೆನೆ ಲೈವಿಗೆ ಜಾಯ್ನ್ ಆಗಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಎಸ್, ಮೊದಲನೇದಾಗಿ ನಿನ್ನೆ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡು ಹೆಂಗಿತ್ತು ಅಂದರೆ, ವಾರದ ಕತೆ ಚೈತ್ರಕ್ಕನ ಕತೆ ಜೊತೆ ಅನ್ನುವಂಗಿತ್ತು. ಎಸ್, ನಿನ್ನೆ ಎಪಿಸೋಡು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಏಕೆ ಅಂದರೆ ವಾರದಲ್ಲಿ ಏನೇನೋ ವಿಷಯಗಳು ನಡೆದಿರುತ್ತೆ. ಎಷ್ಟೋ ಜನಗಳು ನೀವು ಕಮೆಂಟ್ ಮಾಡಿರ್ತೀರಾ, ವಾಯ್ಸ್ ರೈಸ್ ಮಾಡಿರ್ತೀರಾ. ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ಗಳು ವಾಯ್ಸ್ ರೈಸ್ ಮಾಡಿ ಮಾತಾಡಿರ್ತೀವಿ. ಮೀಮ್ಸು ಟ್ರೋಲ್ಗಳೆಲ್ಲ ಮಾಡಿರ್ತಾರೆ. ಸುದೀಪ್ ಸರು ಈ ವಾರ ಕಿಚ್ಚನ ಪಂಚಾಯಿತಿಲಿ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ಕೆಲವರಿಗೆ ಮೋಸ ಆಗಿದೆ, ಕೆಲವರು ಆಟನ ಈ ಥರ ಆಡಬಾರ್ದಿತ್ತು, ಕೆಲವರು ಈ ಥರ ಕಳಪೆಗಾಗಲಿ ಅಥವಾ ನಾಮಿನೇಷನ್ಗಾಗಲಿ ಈ ಥರ ರೀಸನ್ ಕೊಡಬಾರ್ದಿತ್ತು ಅಂತ ತುಂಬ ವಿಷಯಗಳನ್ನ ಕಮೆಂಟ್ ಮಾಡೋ ಮುಖಾಂತರ ಅಥವಾ ಒಂದು ಮೀಮ್ಸು ಟ್ರೋಲ್ ಮಾಡೋ ಮುಖಾಂತರ, ವಾಯ್ಸ್ ರೈಸ್ ಮಾಡೋ ಮುಖಾಂತರ ನಾವು ಕೇಳಿರ್ತೀವಿ. ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅದೇ ಕಿಚ್ಚನ ಪಂಚಾಯಿತಿ ಏನಿದೆ ಆ ಎಪಿಸೋಡಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿರ್ತೀವಿ. ಆದರೆ ನಿನ್ನೆ ಆಗಿದ್ದೇನು? ನಿನ್ನೆ ಕಂಪ್ಲೀಟು 99% ಎಪಿಸೋಡು ಒಂದೇ ಟಾಪಿಕ್ ಮೇಲೆ ನಿಂತಿತ್ತು, ಚೈತ್ರ ಚೈತ್ರ ಚೈತ್ರ. ಎಸ್, ಇನ್ನು ಆ ವಿಷಯದ ಬಗ್ಗೆನೇ ಶುರು ಮಾಡಿಬಿಡೋಣ. ಬಿಕಾಸ್ ನೆನ್ನೆ ಎಪಿಸೋಡ್ ಆಲ್ರೆಡಿ ಹೇಳ್ದಂಗೆ 99% ಅದೇ ಇತ್ತು. ಸೊ 99% ಎಪಿಸೋಡಲ್ಲಿ ಏನಿತ್ತು? ಚೈತ್ರ, ಡಾಕ್ಟರು, ನರ್ಸು, ವರ್ಷಿಣಿ ಆ್ಯಂಡ್ ಯಾರೋ ಬ್ಲೂ ಕಲರ್ ಬಟ್ಟೆ ಹಾಕಿರೋರು. ಸೊ ಇದ್ರ ಸುತ್ತಿತ್ತು. ಆ್ಯಂಡ್ ಜೊತೆಗೆ ಪಂಚತಂತ್ರ ಕತೆ, ಅಜ್ಜಿ ಕತೆ, ಯಾವ್ಯಾವ ಕತೆ ಅನ್ಕೋತಿರೋ ಆ ಕತೆ ಇತ್ತು. ಮೊದಲನೇದಾಗಿ ಹೊರಗಡೆ ನಡೆಯುವಂಥ ವಿಷಯನ ಒಳಗಡೆ ತಂದು ಚೈತ್ರ ಹೇಳಿದ್ದು ತಪ್ಪು. ಅದು ಒಂದು ರೂಲ್ಸ್ ಅನ್ನೋಕ್ಕಿಂತ ಕಾಮನ್ ಸೆನ್ಸ್. ಅದು ಎಲ್ಲರಿಗೂ ಗೊತ್ತಿತ್ತು. ಹೊರಗಡೆ ವಿಷಯಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡಬಾರ್ದು. ಅಕಸ್ಮಾತ್ ಈ ಥರ ಎಮರ್ಜೆನ್ಸಿಯಿಂದ ಹೊರಗಡೆ ಹೋಗಿದಾಗ ಅಲ್ಲಿ ಏನೇ ನಡೆದ್ರು ಏನೇ ಆದ್ರೂ ಬಂದು ಹೇಳ್ಬಾರ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನೆನೆ ಸುದೀಪ್ ಸರ್ ಕೊಟ್ಟರು. ವರ್ತೂರ್ ಸಂತೋಷ್ ಅವರು. ಎಸ್, ಒಂದು ಹುಲಿ ಉಗುರು ರೀಸನ್ಗೆ ಇವರು ಜೈಲ್ ಕೂಡ ಹೋಗಿದ್ದು ಬರ್ತಾರೆ. ಅಷ್ಟೊಂದು ದೊಡ್ಡ ಘಟನೆ ನಡೆದ್ರು, ಮನಸ್ಸಲ್ಲಿ ಅಷ್ಟು ಬೇಜಾರಿದ್ರು, ಒಂದೇ ಒಂದು ಕ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ ಆ ವ್ಯಕ್ತಿ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆದರೆ ಚೈತ್ರಕ್ಕ ಮಾಡಿದ್ದೇನು? ಅಲ್ಲಿರೋ ವಿಷಯಗಳನ್ನ ಇಲ್ಲಿ ತಂದು ಹೇಳೋ ಪ್ರಯತ್ನನ ಮಾಡಿದ್ರು. ಅಷ್ಟೇ ಮಾಡಿದ್ರ? ಅಲ್ಲಿ ಡಾಕ್ಟ್ರ್ ಏನಂದ್ರು, ನರ್ಸ್ ಏನಂದ್ರು, ಅಥವಾ ಬ್ಲೂ ಕಲರ್ ಡ್ರೆಸ್ ಅವ್ರು ಏನಂದ್ರು, ಅದೇನು ನಮಗೆ ಗೊತ್ತಿಲ್ಲ. ಅಥವಾ ಅವ್ರಿಗೆ ಏನಂತಿದ್ದಾರೆ ಅಂತಲೂ ಚೈತ್ರಕ್ಕ ಅಲ್ಲಿ ಹೇಳೋ ಪ್ರಯತ್ನ ಮಾಡಲಿಲ್ಲ ಅನಿಸುತ್ತೆ. ಅಲ್ಲಿ ಚೈತ್ರಕ್ಕನ ಮನಸ್ಸಲ್ಲಿ ಏನಿತ್ತು, ಈ ಸ್ಪರ್ಧೆ ಮೇಲೆ ಈ ಅಭಿಪ್ರಾಯ ಇದೆ, ಅಥವಾ ಅವ್ರನ್ನ ಕುಗ್ಗಿಸೋ ಪ್ರಯತ್ನ ಮಾಡಿದ್ರ ಅಂತ ಅನ್ನಿಸ್ತು. ಯಾಕೆಂದರೆ ಚೆನ್ನಾಗಿ ಆಟ ಆಡ್ತಿರೋರನ್ನ ಅಲ್ಲಿ ಚೆನ್ನಾಗಿ ಆಟ ಆಡ್ತಿಲ್ಲ ಅಂತ ಹೇಳಕ್ಕೆ ಟ್ರೈ ಮಾಡಿದ್ರು. ಸೊ ಅಜ್ಜಿ ಕತೆಗಳು ಕಟ್ಟರು. ಮೈಕ್ನ ಏನೋ ಈ ಥರ ಸರಿ ಮಾಡ್ಕೊಳ್ಳೋ ಥರ ಮಾಡಿ ಏನೋ ಪಿಸು ದನಿಯಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು. ಚೈತ್ರಕ್ಕ ಏನು ಕ್ಯಾಮ್ರಾಗಳೆಲ್ಲ ಕಣ್ಮುಚ್ಕೊಂಡವೆ ಅಂತ ಅಂದ್ಕೊಬಿಟ್ಟಿರೋ ಗೊತ್ತಿಲ್ಲ, ಸರಿಯಾಗಿ ಸಿಗಾಕೊಂಡ್ರು. ಬಟ್ ಫೋಲ್ ಎಪಿಸೋಡು ಇದೊಂದ್ರ ಮೇಲೆ ಹೋಗಿದ್ದು ನನಗಂತೂ ಬೇಜಾರಾಯಿತು. ಆ್ಯಂಡ್ 1 ವೀಕ್ ಕಾದಿರ್ತಾರೆ ಸ್ಪರ್ಧಿಗಳಾಗಿರ್ಬೋದು, ಹೊರಗಡೆ ನೋಡೋ ಜನಗಳಾಗಿರ್ಬೋದು. ಅದನ್ನೆಲ್ಲ ಮರೆತು, ಆ ವಿಷಯಗಳೆಲ್ಲ ಮರೆತು ಒಂದೇ ವಿಷಯನ ಹೈಲೈಟ್ ಏನಕ್ಕೆ ಮಾಡಿದ್ರು ಸೀರಿಯಸ್ಲಿ ಗೊತ್ತಿಲ್ಲ. ಎಸ್, ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿದ್ದು ಕರೆಕ್ಟ್, 100% ಕರೆಕ್ಟು, ತಗೊಳ್ಳೇಬೇಕು. ಬಿಕಾಸ್ ಆ ಸ್ಪರ್ಧಿಗಳ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಏನೇನು ಕತೆಗಳಾಯಿತು, ಚೈತ್ರಕ್ಕ ಏನು ಹೇಳಕ್ಕೆ ಟ್ರೈ ಮಾಡಿದ್ರು ಎಲ್ಲ ನೀವೇ ನೋಡಿರ್ತೀರ. ಸೊ ಈ ಟೋಟಲಿ ಇಲ್ಲಿ ಏನಂದರೆ, ಚೈತ್ರಕ್ಕ ತನಗೆ ಏನು ಅಭಿಪ್ರಾಯ ಇತ್ತು ಅದನ್ನು ಬೇರೆಯವ್ರು ಹೇಳಿದ್ರು ಅನ್ನೋ ಥರ, ಹೊರಗಿನ ಅಭಿಪ್ರಾಯ ಅನ್ನೋ ಥರ ಸ್ಪರ್ಧಿಗಳಿಗೆ ಹೇಳೋ ಪ್ರಯತ್ನ ಮಾಡಿದ್ರು. ಇನ್ನೊಂದು ತಪ್ಪನ್ನ ತಿದ್ಕೊಳ್ಳೋದೇ ಇಲ್ಲ ಗುರು, ವಾದ ಮಾಡೋದೇ. ಶಿಶಿರವ್ರ ವಿಷಯದಲ್ಲೂ ಅದೇ ಆಗಿದ್ದು. ಆ ಒಂದು ತಪ್ಪನ್ನ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂದಾಗ ಅಟ್ಲೀಸ್ಟ್ ಎಂಥ ಮನಸ್ಸಾದ್ರೂ ಕರ್ಗೋಗ್ಬಿಡುತ್ತೆ. ಒಂದು ಕ್ಷಮೆ ಕೇಳಿದ್ರೆ, ಆ ಗಿಲ್ಟಿ ಫೀಲ್ ಇದ್ದರೆ ಕರ್ಗೋಗ್ಬಿಟ್ಟು ಓಕೆ ನೆಕ್ಸ್ಟ್ ಟಾಪಿಕ್ ಅಂತ ಕಿಚ್ಚ ಸುದೀಪ್ ಅವರು ಹೋಗ್ತಿದ್ರು. ಆ್ಯಂಡ್ ಶಿಶಿರವರು ಅದನ್ನು ಮರೀತಿದ್ರೇನೋ. ಬಟ್ ಚೈತ್ರಕ್ಕನಲ್ಲಿ ಇಷ್ಟ ಆಗದಿರೋ ಗುಣ ಏನಂದರೆ, ತಪ್ಪು ಅಂತ ಎವಿಡೆಂಟಾಗಿ ಕಾಣ್ತಿರುತ್ತೆ. ಅವರು ಹೇಳ್ತಿರ್ತಾರೆ, ಸಾರಿ ಹೇಳ್ತಿರ್ತಾರೆ, ನೀವು ತಪ್ಪು ಮಾಡಿದ್ದೀರಾ, ಸುಳ್ಳು ಹೇಳ್ತಿದ್ದೀರಾ ಅಂತ. ಚೈತ್ರಗ ಅದು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಇಡೀ ಎಪಿಸೋಡು 99% ಇದ್ರ ಸುತ್ತನೇ ಸುತ್ತಿತ್ತು. ಈಗ ಚೈತ್ರಕ್ಕನ ಕತೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಈತಗೆ ನಗಕ್ಕಾಗದೆ ಅಳಕ್ಕಾಗದೆ ಅನ್ನೋ ಪರಿಸ್ಥಿತಿ. ಮಾತಾಡೋರು ಬೈತಿದ್ರು, ಮಾತಾಡ್ದೇವ್ರು ಬೈತಿದ್ರು, ಕೈ ಎತ್ತಿದ್ರು ಬೈತಿದ್ರು, ಕೈ ಎತ್ತೋರು ಬೈತಿದ್ರು. ಸೊ ಇದೆಲ್ಲದಕ್ಕೂ ಕಾರಣ ಚೈತ್ರಕ್ಕನೇ. ಅದೇನೋ ಹೇಳ್ತಾರಲ್ಲ, ಇರ್ನಾರ್ದೇನೆ ಇರುವೆ ಬಿಡ್ಕೊಂಡ್ರು ಅಂತ. ಸೊ ಹಂಗಾಗಿತ್ತು ನಿನ್ನೆ ಚೈತ್ರಕ್ಕನ ಸಿಚುವೇಶನ್ನು.
ಸೊ ಅಲ್ಲಿಗೆ ಮುಗೀತು. ಇಲ್ಲಿ ಮಂಜಣ್ಣನೂ ಅಷ್ಟೇ, ಮಂಜಣ್ಣಂಗೆ ಕೇಳ್ತಾರೆ ಏನಾಯಿತು ಕತೆ ಹೇಳಿ ಅಂದಾಗ, ಮಂಜಣ್ಣ ಆ್ಯಕ್ಚುಲಿ ಹೇಳಿದ್ದು 100% ಕರೆಕ್ಟಾಗಿತ್ತು. ಯಾರಿಗೆ ಆದರೂ ನೀವು ನೋಡೋರ್ಗೂ ಅರ್ಥ ಆಯ್ತಿತ್ತು. ಚೈತ್ರಕ್ಕ ಇಲ್ಲಿ ರಾಜಕುಮಾರನ್ನ ಯಾರಿಗೂ ಹೋಲಿಸ್ತಿದ್ದಾರೆ, ಆ ಸೇವಕನ್ನ ಯಾರಿಗೂ ಹೋಲಿಸ್ತಿದ್ದಾರೆ, ಮಂತ್ರಿ ಮಗಳು ಏನೋ ಸಮಥಿಂಗ್ ಸೇವಕನ ಮಗಳು ಮಂತ್ರಿ ಮಗಳು ಅವ್ರನ್ನ ಯಾರಿಗೂ ಹೋಲಿಸ್ತಿದ್ದಾರೆ, ಎಲ್ಲರಿಗೂ ಗೊತ್ತಾಗ್ತಿತ್ತು. ಸೊ ಮಂಜು ಅವ್ರನ್ನೇ ಜೊತೆನೇ ಹೇಳಿದ್ದಕ್ಕೆ ಮಂಜು ಅವ್ರನ್ನೇ ಡೈರೆಕ್ಟಾಗಿ ಕೇಳ್ತಾರೆ ಸುದೀಪ್ ಸರು. ಮಂಜು ಅವರು ಹೇಳಿದ್ರು, ನನ್ನ ಪ್ರಕಾರ ಅದು ಕರೆಕ್ಟಾಗಿತ್ತು ಆಯಿತಾ. ಹೇಳಾದ್ಮೇಲೆ ಇಲ್ಲಿ ಮಂಜು ಅವರು ಬೇರೆಯವ್ರದ್ದು ಬಂದಾಗ ಅಷ್ಟೊಂದು ಸ್ಟ್ರಾಂಗಾಗಿ ಹೇಳ್ದವರು, ತಮ್ಮ ಬುಡಕ್ಕೆ ಬಂದಾಗ ಹೇಳಲಿಲ್ಲ ಅದನ್ನ. ಯಾವುದು ಏನೋ ಅಜ್ಜಿ ಚಿಕನ್ ಸಾಂಬಾರು ಮೊಮ್ಮಕ್ಕಳು ಅಂತೆಲ್ಲ ಬಂದಾಗ ಇವ್ರ ವಿಷಯನೇ ಅಲ್ವಾ. ಸೊ ಅದನ್ನು ಸುಮ್ಮನಾಗ್ಬಿಟ್ರು. ಬಟ್ ಕಿಚ್ಚ ಸರ್ ಬಿಡಲಿಲ್ಲ, ಕೇಳಿದ್ರು. ಆವಾಗ ಹ್ಞೂ ಸರ್ ಹಿಂಗೆ ನಾವೇ ಅಂದ್ಕೊಂಡು ಸುಮ್ಮನೆ ಹಂಗೆ ಮೇಲ್ಮೇಲೆ ತೇಲ್ಸಿದ್ರು ಆಯಿತಾ. ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಯಾವಾಗ ಇವರು ಭವ್ಯ ಅವ್ರ ಹೆಸರು ಹೇಳ್ತಾರೆ ಮಂಜಣ್ಣ, ಆವಾಗ ಭವ್ಯ ಅವರು ಮಂಜಣ್ಣನ ಮೇಲೆ ವಾಯ್ಸ್ ರೈಸ್ ಮಾಡಿ ಕೇಳ್ತಾರೆ. ನನ್ನ ಪ್ರಕಾರ ಭವ್ಯ ಕೇಳಬೇಕಾಗಿರೋದು ಇಲ್ಲಿ ಮಂಜಣ್ಣಗಿಂತ ಹೆಚ್ಚಾಗಿ ಚೈತ್ರನ. ಎಲ್ಲರಿಗೂ ನೋಡೋರಿಗೆಲ್ಲ ಗೊತ್ತು ಚೈತ್ರಕ ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಅಂತ. ಆಲ್ರೆಡಿ ಹೇಳ್ದಂಗೆ ಎಸ್, ಇಲ್ಲಿ ಭವ್ಯ ಅವರು ವಾಯ್ಸ್ ರೈಸ್ ಮಾಡ್ತಾರೆ. ಪಾಪ ಇಲ್ಲಿ ಭವ್ಯದ ತಪ್ಪಲ್ಲ, ಅವ್ರಿಗೂ ಅರ್ಥ ಆಗಿರುತ್ತೆ. ಇಲ್ಲೇ ಅರ್ಥ ಮಾಡ್ಕೋಬೇಕು ನೀವು, ಭವ್ಯಗೂ ಕೂಡ ವಿಕ್ಕಿ ಮೇಲೆ ಯಾವುದೇ ರೀತಿಯ ಫೀಲಿಂಗ್ ಇಲ್ಲ. ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಏನೇನು ಲವ್ ಸ್ಟೋರಿಗಳು ಕಟ್ತಿದ್ದೀರಾ, ಸೊ ಅದ್ರ ಬಗ್ಗೆ ಮಾತಾಡೋಣ ಇನ್ನೊಂದು ವೀಡಿಯೋದಲ್ಲಿ, ಇಲ್ಲಿ ಬೇಡ. ಬಟ್ ಕ್ಲಿಯರಾಗಿ ಹೇಳ್ತಿರೋದೇನೆಂದರೆ ಭವ್ಯ, ನಾನು ವಿಕ್ರಮ್ ಹಿಂದೆ ಅಥವಾ ವಿಕ್ರಮ್ ಹಿಂದೆ ನಂಗೆ ಅದು ಬೇಡ, ನಮ್ಮ ಮನೆಯವರು ನೋಡ್ತಿರ್ತಾರೆ, ಸೊ ಏನಕ್ಕೆ ಈ ಥರ ಕತೆ ಕೇಳ್ತೀರಾ ಅಂದರು. ಇಲ್ಲಿ ಭವ್ಯ ಕೇಳಿ ತಪ್ಪಲ್ಲ. ಆದರೆ ಮಂಜಣ್ಣನ ಕೇಳೋಕ್ಕಿಂತ ಡೈರೆಕ್ಟು ಚೈತ್ರಕ್ಕನ್ಗೆ ಮೇಲೆ ವಾಯ್ಸ್ ರೈಸ್ ಮಾಡಿದರೆ ಮೇ ಬಿ ಸರಿ ಹೋಗ್ತಿತ್ತೇನೋ ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಆ ಒಂದು ಇದು ಮುಗೀತೆ. ಇನ್ನು ಅದು ಬಿಡಿ, ಸುಮ್ಮನೆ ಇಡೀ ಎಪಿಸೋಡು ಬರೀ ಅದನ್ನೇ ಹೇಳಿದ್ರು. ಈ ಚೈತ್ರಕ್ಕನ ಓಕೆ ಸರ್ ನನ್ನಿಂದ ತಪ್ಪಾಯಿತು ತಿದ್ಕೊಳ್ತೀನಿ ಅನ್ನೋ ಥರ ಹೇಳಿದರೆ ಮುಗೀತಿತ್ತೇನೋ, ಬಟ್ ಮುಗಿಸ್ಲಿಲ್ಲ. ಸೊ ಇಡೀ ಕತೆ ಏನಿತ್ತು, ಚೈತ್ರ, ಡಾಕ್ಟರು, ನರ್ಸು, ಬ್ಲೂ ಕಲರು ಆ್ಯಂಡ್ ವರ್ಷಿಣಿ ಇದ್ರ ಸುತ್ತಿತ್ತು ಅಷ್ಟೇ. ಇಲ್ಲಿಗೆ ಬಿಟ್ಟಾಕೋಣ, ನಾವು ಎಳೆಯೋದು ಬೇಡ ಉದ್ದಕ್ಕೆ. ಇದಾದಮೇಲೆ ನೆಕ್ಸ್ಟು ಎಲಿಮಿನೇಷನ್. ಮೊದಲನೇದಾಗಿ ಮೊನ್ನೆ ಆರ್ಡರ್ ವೈಸ್ ಮೀನ್ಸ್ ಅಲ್ಲಿ ಓಟಿನ ಪ್ರಕಾರ ಸೇವ್ ಮಾಡಿರಲಿಲ್ಲ, ರ್ಯಾಂಡಮಾಗಿ ಸೇವ್ ಮಾಡಿರ್ತಾರೆ. ಮೊದಲನೇದಾಗಿ ಯಾರು, ಸುರೇಶಣ್ಣ, ಆಮೇಲೆ ಧನರಾಜು, ಮೋಕ್ಷಿತಾ, ಇವ್ರು 3 ಜನ ಮೊನ್ನೆ ಸೇವ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟು ನೆನ್ನೆ ಸೇವ್ ಆಗಿದ್ದು ಹನುಮಂತು, ಮಂಜು, ನೆಕ್ಸ್ಟು ಗೌತಮಿ, ಶಿಶಿರು, ಭವ್ಯ ಮತ್ತು ಲಾಸ್ಟ್ಗೆ ಧರ್ಮ ಸೇವ್ ಆಗ್ತಾರೆ. ಇಲ್ಲಿ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಯಾರು ಅನುಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಇಲ್ಲಿ ತುಂಬ ವಿಷಯ ಓಡಾಡ್ತಿತ್ತು, ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ. ಬಿಕಾಸ್ ಇಲ್ಲಿ ಸುದೀಪ್ ಸರ್ ಒಂದು ಸೆಂಟೆನ್ಸ್ನ ಪಾಸ್ ಮಾಡ್ತಾರೆ, ಇದು ಜೋಡಿ ವಾರ ಆಗೈತಲ್ವಾ, ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅಥವಾ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಒಂದು ಕ್ವಶನ್ನ ಮಾಡ್ತಾರೆ. ಸೊ ಅದರಿಂದ ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಡಬಲ್ ಎಲಿಮಿನೇಷನ್ ಇರುತ್ತೆ ಅನ್ನೋ ಒಂದು ಇದು ಬಂದಿತ್ತು. ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆಯಿತಾ. ಈ ಥರ ಕನ್ಫ್ಯೂಸ್ ಆಗಿದ್ದಕ್ಕೆ ಎಲ್ಲರಿಗೂ ಡಬಲ್ ಎಲಿಮಿನೇಷನ್ ಅಂದ್ಕೊಂಡಿರೋ. ಎಸ್, ಇವಾಗ ಲಾಸ್ಟಲ್ಲಿ ನಮ್ಮ ಅನುಷ್ ಅವರು ಎಲಿಮಿನೇಟ್ ಆಗಿದ್ದಾರೆ. ನಿಮಗೆ ಸೀರಿಯಸ್ಲಿ ಅನಿಸುತ್ತಾ ಈ ವಾರ ಎಲಿಮಿನೇಟ್ ಆಗೋ ಸ್ಪರ್ಧಿ ಅನುಷ್ ಅವರು ಅಂತ? ನನ್ನ ಪ್ರಕಾರ ಬೇರೆಯವರು ಇದ್ದರು, ಆದರೆ ಅನುಷನ ಏನಂತಾರೆ ಅದು ಬ್ಯಾಡ್ ಲಕ್ ಏನೋ, ಅನುಷಾ ಎಲಿಮಿನೇಟ್ ಆಗಿದ್ದಾರೆ. ಅನುಷಾ ನನಗೆ ಎಲ್ಲಿ ತಪ್ಪು ಮಾಡೋರು ಅಂತ ಅನ್ನಿಸ್ತು ಅಂದರೆ, ಕೆಲವೊಂದು ಕಡೆ ವಾಯ್ಸ್ ರೈಸ್ ಮಾಡೋರು ಓಕೆ, ತುಂಬ ಸೈಲೆಂಟಾಗಿ ಇರ್ತಿದ್ರು. ಸೈಲೆಂಟ್ ಅದು ರಾಂಗ್ ಅಲ್ಲ, ಆದರೆ ಎಂಟರ್ಟೈನ್ಮೆಂಟ್ ಅಂತ ವಿಷಯ ಬಂದಾಗ ಸ್ವಲ್ಪ ಎಡವುದ್ರು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಶೀ ಈಸ್ ಆಲ್ಸೋ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು. ಈ ವಾರ ಹೋಗಿದ್ದು ನನಗೆ ಅಷ್ಟು ಫೇರ್ ಡಿಸಿಷನ್ ಅಂತ ಅನ್ನಿಸ್ಲಿಲ್ಲ BBK ಟೀಮಿಂದ. ಇಲ್ಲಿಗೆ ಎಲಿಮಿನೇಷನ್ ಬಗ್ಗೆ ಮುಗಿಯುತ್ತೆ. ಇನ್ನು ಮೋಕ್ಷಿತಾಗೆ ಇವಾಗಲಾದ್ರೂ ಅರ್ಥ ಆಯ್ತಾ? ಪ್ರತಿ ಸಲಿನೂ ಅರ್ಥ ಆಯ್ತಾ ಅಂತ ಹೇಳ್ತಿದ್ದಂಥ ಮೋಕ್ಷಿತಂಗೆ ಇವಾಗ ಐ ಥಿಂಕ್ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಗೌತಮಿ ಮತ್ತು ಮಂಜು ಜೊತೆ ಇದ್ದರೆ ನಾನು ಆಟ ಆಡೋಕ್ಕಾಗಲ್ಲ. ಆ್ಯಂಡ್ ಅವರಿಬ್ಬರು ಈಗ ಉತ್ತಮ ಬಂದರೆ ಗೌತಮಿ ಮಂಜುಗೆ ಕೊಡ್ತಾರೆ, ಮಂಜು ಗೌತಮಿಗೆ ಕೊಡ್ತಾರೆ. ಏನೇ ಒಂದು ಬೆನಿಫಿಷಿಯಲ್ ಥಿಂಗ್ಸ್ ಇದ್ರೂ ಇವರು ತಗೊಳ್ತಾರೆ. ಬಟ್ ಇಲ್ಲಿ ಮೋಕ್ಷಿತ ಸುಮ್ಮನೆ ಏನೋ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇರ್ತಿರೋ ಅನ್ನೋದು ರಿಯಲೈಸ್ ಆಗಿದೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಯಾರು ಶಿಶಿರ್ ಜೊತೆ ಐಶು ಅನುಷಾ ಇರ್ತಾರೆ, ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿರ್ತಾರೆ. ಐ ಥಿಂಕ್ ಆ ಗ್ರೂಪಿಂದ ಮೋಕ್ಷಿತ ಯಾವಾಗ ಹೊರಗಡೆ ಬಂದು ಇಂಡಿವಿಜುವಲ್ ಗೇಮ್ ಮಾಡ್ತಾರೋ ಅಲ್ಲಿಗೆ ಹೊರಗಡೆ ಸಿಗ್ತಿರೋ ಸಪೋರ್ಟ್ಗೂ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಿದೆ ಮಾತ್ರ. ಸೊ ಫೈನಲಿಸ್ಟ್ ಅಂದರೆ ಟಾಪ್ 5 ಬರೋದಲ್ಲಿ ಯಾವುದೇ ಡೌಟ್ ಇಲ್ಲ. ಅವ್ರ ಗೇಮ್ನ ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ಸುದೀಪ್ ಸರು ಒಂದು ಮಾತು ಹೇಳ್ತಾರೆ, ನೀವು ಅಷ್ಟೇ ಮೋಕ್ಷಿತ, ವಾಯ್ಸ್ ರೈಸ್ ಮಾಡೋ ಆ ಥರ ಕೆಲವೊಂದು ಕಡೆ ಯಾರೋ ಮಾತಾಡ್ತಿದ್ದಾರೆ ಒಂದು ನಾಮಿನೇಟ್ ಮಾಡೋ ಟೈಮಲ್ಲಿ ಅಂದಾಗ, ಅಥವಾ ಕಳಪೆ ಕೊಡೋ ಟೈಮಲ್ಲಿ ಆ ಥರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಅಡ್ವೈಸ್ ಕೂಡ ಮಾಡಿದ್ದಾರೆ.
ಅದನ್ನು ಮೋಕ್ಷಿತ್ ಅವರು ತಲೆಯಲ್ಲಿ ಇಟ್ಕೊಂಡು ಗೇಮ್ ಆಡಿದ್ರೆ ಹೇಳಿದ್ನಲ್ಲ ಟಾಪ್ ಫೈವ್ನಲ್ಲಿ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ನೆಕ್ಸ್ಟ್ ಬಂದು ಟಿ ಆರ್ ಪಿ ಅನ್ನೋ ವಿಷಯ ಬರುತ್ತೆ. ಎಸ್, ಇಲ್ಲಿ ಭವ್ಯ ಮತ್ತು ಅನುಷಾ ಮತ್ತು ಇನ್ನೊಬ್ರು ಯಾರು ಚೈತ್ರಕ್ಕ, ಇಲ್ಲೂ ಚೈತ್ರಕ್ಕನೇ. ಸೊ ಅವ್ರದ್ದು ಮಧ್ಯೆ ಒಂದು ಟಿ ಆರ್ ಪಿ ಅನ್ನೋ ವಿಷಯ ಬರುತ್ತೆ ಅಂತ ಅನಿಸುತ್ತೆ. ಅದನ್ನ ಟೆಲಿಕಾಸ್ಟ್ ಮಾಡೋರೋ ಇಲ್ವೋ ಗೊತ್ತಿಲ್ಲ. ಯಾವಾಗ ಭವ್ಯ ಅವರು ಎಲಿಮಿನೇಟ್ ಅಂತ ಪ್ರ್ಯಾಂಕ್ ಮಾಡಿದ್ರಲ್ಲ ಆ ಟೈಮಲ್ಲಿ ಮೇ ಬಿ ಭವ್ಯ ಅವರು ಏನು ಆ ಡ್ರೆಸ್ಸಿಂಗ್ ರೂಮ್ ಏನಿದೆ ಅಲ್ಲಿ ಹೇಳಿದ್ರು ಅಂತ ಅನುಷ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಟಿ ಆರ್ ಪಿಗೋಸ್ಕರ ಮೇ ಬಿ ಹಿಂಗೆ ಮಾಡಿದ್ದಾರೆ ಅಂತ. ಇದು ಜನರಲ್ ಆಗಿ ಹೇಳಿರ್ತಾರೆ ಅನಿಸ್ತು. ಬಟ್ ಚಾನಲ್ ಬಗ್ಗೆ ಅಥವಾ ಬಿಗ್ ಬಾಸ್ ಬಗ್ಗೆ ಹೇಳಿದಾಗ ಸೊ ಇದು ರಿಯಾಕ್ಷನ್ನು ಎಕ್ಸ್ಪೆಕ್ಟೆಡ್ಡೇ. ಕಿಚ್ಚ ಸುದೀಪ್ ಅವರಿಂದ ಆಗಿರ್ಬೋದು, ಚಾನಲಿಂದ ಆಗಿರ್ಬೋದು, ಈ ಥರ ಬರುತ್ತೆ ಅಂತ ರಿಯಾಕ್ಷನ್ ಗೊತ್ತಿತ್ತು. ಹೌದು, ಒಂದು 100% ನಿಜ. ಅದು ಟಿ ಆರ್ ಪಿಗೆ ಆ್ಯಂಡ್ ಹೈಪ್ ಕ್ರಿಯೇಟ್ ಮಾಡೋಕ್ಕೆ. ಈಗ ಎಲಿಮಿನೇಟ್ ಆಗ್ತಿದ್ದಾರೆ ಅಂದ ತಕ್ಷಣ ಹೈಪ್ ಕ್ರಿಯೇಟ್ ಆಗೇ ಆಗುತ್ತೆ, ಅದೊಂದಿರ್ಬೋದು. ಇನ್ನೊಂದು ಬಂದುಬಿಟ್ಟು ಈಗ ಭವ್ಯ ಅವರು ಚೆನ್ನಾಗಿ ಆಡ್ತಿದ್ರು, ಬಟ್ ಎಲ್ಲೋ ಒಂದು ಕಡೆ ಎಡುತ್ತಾರೆ ಅಂದಾಗ ಸೊ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿ ಆ ಒಂದು ಪ್ರಾಂಕ್ನ ಮಾಡಿದ್ರು ಅಂತ ಅನ್ನಿಸ್ತು. ಸೊ ಇಲ್ಲಿ 2 ಉದ್ದೇಶನೂ ಇತ್ತು, ಅದರಲ್ಲಿ ಡೌಟೇ ಇಲ್ಲ. ಟಿ ಆರ್ ಪಿ ಗಿಮಿಕ್ಕು ಹೌದು, ಇನ್ನೊಂದು ಏನು ಆ ಸ್ಪರ್ಧಿಗಳೇ ಇನ್ನೊಂದು ಸ್ವಲ್ಪ ಮೋಟಿವೇಟ್ ಆಗಲಿ ಅಂತ ಆ ಥರ ಮಾಡಿರ್ತಾರೆ. ಸೊ ಇಲ್ಲಿಗೆ ಟಿ ಆರ್ ಪಿ ಕತೆ ಮುಗಿಯುತ್ತೆ. ಇನ್ನು ನೆಕ್ಸ್ಟು ನಮ್ಮ ಹನುಮಂತಣ್ಣ ಸುದೀಪ್ ಸರ್ ಕೇಳಿದ ಪ್ರಶ್ನೆಗೆ ಅವ್ರು ಕೇಳೋಕ್ಕಿಂತ ಮುಂಚೆ ಎಲ್ಲನೂ ಆನ್ಸರ್ ಹೇಳ್ಬಿಟ್ರು. ನೆಕ್ಸ್ಟ್ ಅವ್ರು ಕ್ವಶನ್ನೇ ಮಾಡೋಕ್ಕಾಗಬಾರ್ದು ಅದೇ ಥರ. ಆ್ಯಂಡ್ ಇನ್ನೊಂದು ನಿಮ್ಗೇನು ಅರ್ಥ ಆಯಿತು ಅಂದಾಗ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರು ಅಂದರೆ ವ್ಯಕ್ತಿ, ಸರ್ ಅವ್ರು ಹುಳ ಬಿಟ್ರು ಸರ್, ಇವ್ರು ಬಿಡಿಸ್ಕೊಂಡ್ರು ಸರ್, ನಾನು ಬಿಡಿಸ್ಕೊಳ್ಳಿಲ್ಲ ಸರ್, ಅಷ್ಟೇ ಮುಗೀತು. ಏನು ಗುರು ಇವ್ರನ್ನ ಮುಗ್ಧ ಅಂತೀರಾ? ನಂಬರ್ 1 ಇಂಟೆಲಿಜೆಂಟ್ ಅಂದರೆ ಆ ಮನೇಲಿ ಹನುಮಂತ ಅಂತಲೂ ಹೇಳಿದ್ರು ತಪ್ಪಾಗಲ್ಲ. ಆದರೆ ಒಂದು ಮುಗ್ಧತೆಯೂ ಕೂಡ ಇದೆ. ಚೆನ್ನಾಗಿ ಆಡ್ತಿದ್ದಾರೆ, ಚೆನ್ನಾಗಿ ಆಡಲಿ. ಇನ್ನು ಅದಾದಮೇಲೆ ಐಶ್ವರ್ಯ ಅವ್ರನ್ನ ಕೇಳ್ತಾರೆ, ಜೋಡಿ ಟಾಸ್ಕ್ ಇತ್ತಲ್ವ, ಸೊ ನೀವು ನಿಮಗೆ ಆಯ್ಕೆ ಕೊಟ್ಟಿದೆ, ಯಾರನ್ನ ಜೋಡಿಯಾಗಿ ಸೆಲೆಕ್ಟ್ ಮಾಡ್ತೀರಂತ. ಎಸ್, ಅಫ್ಕೋರ್ಸ್ ಐಶ್ವರ್ಯ ನಾಚ್ಕೊಂಡು ಶಿಶಿರ್ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಹೋದ್ಮೇಲೆ ಯಾರು ಗೌತಮಿ ಗೊತ್ತಲ್ಲ, ಗೌತಮಿ ಮಂಜಣ್ಣನ ಹೇಳ್ತಾರೆ, ಮಂಜಣ್ಣ ಗೌತಮಿ ಹೇಳ್ತಾರೆ. ಇಲ್ಲಿ ಸುದೀಪ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ನೀವು ಗೌತಮಿ ಕೊಡಿ, ಗೌತಮಿ ಮಂಜು ಕೊಡಲಿ, ಮಧ್ಯದಲ್ಲಿ ಮೋಕ್ಷಿತ ಪಾಪ ಅತ್ತಗೂ ಹೋಗೋಕ್ಕಾಗದೆ ಇತ್ತಗೂ ಹೋಗೋಕ್ಕಾಗದೆ ಅಪ್ಪಚ್ಚಿ ಆಗ್ತಿದ್ದಾರೆ ಅನ್ನೋ ಥರ. ಸೊ ನೆಕ್ಸ್ಟು ಮೋಕ್ಷಿತ ಕೇಳ್ತಾರೆ, ಇಲ್ಲಿ ಎಷ್ಟೋ ಜನಕ್ಕೆ ಖುಷಿಯಾಗಿರುತ್ತೆ ಅಂತ ಗೊತ್ತು. ಎಸ್, ಒಂದು ಕ್ಲಾರಿಟಿನೂ ಸಿಕ್ತು ಅಂತ ಅಂದ್ಕೊಳ್ತೀನಿ. ಮೋಕ್ಷಿತ ಕೇಳಿದಾಗ ಮೋಕ್ಷಿತನ ಬೈಲ್ ಬರೋ ಫಸ್ಟ್ ಹೆಸರು ಬಂದುಬಿಟ್ಟು ಯಾರು ಶಿಶಿರ್ ಅಂತಾನೆ. ಬಿಕಾಸ್ ಶಿಶಿರು ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿಯಾಗಿ. ಸೊ ಆಲ್ರೆಡಿ ಬುಕ್ ಆಗೋಗಿದೆ ಅಂತಾರೆ. ನೆಕ್ಸ್ಟು ಸುರೇಶನ ಕೇಳಿದ್ರೆ ಭವಿನ್ ಸೆಲೆಕ್ಟ್ ಮಾಡ್ತಾರೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಇರೋಕ್ಕೇನೋ ಭವಿನ್ ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಅವರು ಆಯಿತು. ನೆಕ್ಸ್ಟು ಇನ್ಯಾರು ಮೋಕ್ಷಿತ ಅಂತಾರೆ. ಲಾಸ್ಟಲ್ಲಿ ಚಾಯ್ಸು ಇನ್ಯಾರು ಹನುಮಂತಣ್ಣಂಗೆ ಹೇಳ್ತಾರೆ. ಹನುಮಂತಣ್ಣ ತನ್ನ ದೋಸ್ತನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇಲ್ಲಿ ತಿಂಕು ಮಾಡಲಿಲ್ಲ ನೋಡಿ ಹನುಮಂತಣ್ಣ ಹುಡುಗಿನ ಅಥವಾ ಹುಡುಗನ ಅಂತ. ಒಟ್ಟಿನಲ್ಲಿ ದೋಸ್ತ ಜೊತೆಲಿ ಇರಬೇಕಷ್ಟೆ. ಅದಾದಮೇಲೆ ಅಲ್ಲೂ ಹೋಯ್ತಾ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದು ಮೋಕ್ಷಿತ್ ಅವ್ರದ್ದು. ಅವ್ರು ತ್ರಿವಿಕ್ರಮ್ ಅಂತಲೂ ಅನ್ನಲ್ಲ, ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅಲ್ಲೆಲ್ಲ ಜಾಸ್ತಿ ತ್ರಿವಿಕ್ರಮ್ ಅಂತಲೇ ಹೇಳ್ತಾರೆ. ಇವರೊಬ್ಬರೇ ಅನಿಸುತ್ತೆ ವಿಕ್ರಮ್ ಅಂತ ಹೇಳೋದು. ಸೊ ವಿಕ್ರಮ್ ಅಂತ ಹೇಳ್ತಾರೆ. ಅದಾದಮೇಲೆ ಭವ್ಯವ್ರು ಕೇಳ್ತಾರೆ, ಭವ್ಯ ಆಫ್ಕೋರ್ಸ್ ತ್ರಿವಿಕ್ರಮ್ನೇ ಸೆಲೆಕ್ಟ್ ಮಾಡೋದು, ತ್ರಿವಿಕ್ರಮ್ ಅಂತ ಹೇಳ್ತಾರೆ. ಸೊ ಅಲ್ಲೂ ತಮಾಷೆ ಮಾಡ್ತಾರೆ ಸುದೀಪ್ ಸರ್, ಇಲ್ಲೂ ಹೋಯ್ತಲ್ಲ ಅಂತ. ಕೊನೆಗೆ ಓಲಿ ತ್ರಿವಿಕ್ರಮ್ ನಿಮ್ಗೆ ಯಾರು ಬೇಕು ಅಂದಾಗ ಮೋಕ್ಷಿತ ಅಂತ ಹೇಳ್ತಾರೆ. ಒಂಥರ ಅಲ್ಲಿ ಶಾಕ್ ಆಯಿತಾ ಕೆಲವ್ರಿಗೆ, ಅಥವಾ ಏನು ಭವ್ಯವರು ಅಷ್ಟೇ ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ರಿಯಾಕ್ಟ್ ಮಾಡಿದ್ರು. ಅಕ್ಸೆಪ್ಟ್ ಅನ್ನೋಕ್ಕಿಂತ ರಿಯಾಕ್ಟ್ ಮಾಡಿದ್ರು ಅನ್ನಿಸ್ತು. ಎಸ್, ಆ ವಿಡಿಯೋ ಅಂತೂ ನಾನು ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಅದು ಎಷ್ಟು ಸಲ ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ನೆನೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ವಿಡಿಯೋ, ತುಂಬ ಸಲ ನೋಡಿಬಿಟ್ಟಿದ್ದೀನಿ. ಸೊ ಇಲ್ಲಿಗೆ ಅಲ್ಲಿ ಕನ್ಫರ್ಮ್ ಆಯಿತು, ವಿಕಿಗೆ ಜೋಡಿ ಟಾಸ್ಕ್ ಆಡೋಕ್ಕೆ ಮೋಕ್ಷಿತ ಜೊತೆ ಇಷ್ಟ ಇದೆ ಅಂತ. ಅದನ್ನು ನೀವು ಒಂದು ಲವ್ ಅನ್ಕೋತಿರೋ, ಕ್ರಶ್ ಅನ್ಕೋತಿರೋ, ಏನು ಅನ್ಕೋತಿರೋ ಗೊತ್ತಿಲ್ಲ. ನನ್ನ ಪ್ರಕಾರ ಅವರಿಬ್ಬರು ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಸರಿ ಮಾಡ್ಕೊಳ್ಳೋಕ್ಕೆ, ಒಂದು ಬಾಂಡಿಂಗ್ ಬೆಳೆಸೋಕ್ಕೆ ಸೊ ವಿಕ್ಕಿ ಅವರು ಆ ಸೆಲೆಕ್ಷನ್ ಮಾಡಿದ್ರು ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಆ ಟಾಪಿಕ್ ಮುಗೀತು. ನೆನ್ನೆ ಚೈತ್ರ ಸುದ್ದಿಗಿಂತ ಜಾಸ್ತಿ ಸೌಂಡ್ ಮಾಡಿದ್ದಿದೆ ಅನಿಸುತ್ತೆ. ಇನ್ನು ನೆಕ್ಸ್ಟು ನಮ್ಮ ಗೋಲ್ಡ್ ಸುರೇಶ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಎಸ್, ಈ ವಾರದ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂದರೆ ಕಿಚ್ಚನ ಚಪ್ಪಾಳೆಗೆ ನಮ್ಮ ಗೋಲ್ಡ್ ಸುರೇಶ್ ಅವರೇ. ನಮಗೂ ಎಲ್ಲರಿಗೂ ಖುಷಿ ಆಗುತ್ತೆ ಗುರು. ಸೊ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ಫಸ್ಟು ಕೂಡ ಸೇವ್ ಆಗ್ತಾರೆ. ಈ ವಾರ ಅವ್ರಿಗೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಸುದೀಪ್ ಸರ್ ಒಂದಷ್ಟು ಜನಕ್ಕೆ ಅಡ್ವೈಸ್ ಮಾಡ್ತಾರೆ, ಅಂದರೆ ತುಂಬ ಎಳೆಯೋಕ್ಕೆ ಹೋಗಲ್ಲ, ಹಂಗೆ ಒಂಚೂರು ಅಡ್ವೈಸ್ ಕೊಡ್ತಾರೆ. ಯಾರು ನಮ್ಮ ಭವ್ಯಗೌಡ ಮತ್ತು ಮೋಕ್ಷಿತಾಗೆ. ಎಸ್, ಯಾರು ಮೋಕ್ಷಿತಾಗೆ ಮಧ್ಯ ಮಾತಾಡೋ ಅವಶ್ಯಕತೆ ಇಲ್ಲ, ಅಷ್ಟು ರಿಯಾಕ್ಷನ್ ಬರೋ ಅವಶ್ಯಕತೆ ಇಲ್ಲ, ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಅಡ್ವೈಸ್ನ ಅವ್ರು ಸೀರಿಯಸ್ ಆಗಿ ತೊಗೋಬೇಕು. ಇನ್ನು ಭವ್ಯವ್ರಿಗೂ ಅಷ್ಟೇ, ಧನರಾಜ್ ವಿಚಾರವಾಗಿ ಕಳಪೆ ಕೊಟ್ಟಾಗ ರೀಸನ್ನು ಸ್ಟ್ರಾಂಗ್ ಆಗಿ ಕೊಡಿ ಅಂತ ಹೇಳ್ತಾರೆ. ಎಸ್, ಇಲ್ಲ ಬರೀ ಭವ್ಯವ್ರಿಗೆ ಅಂತಲ್ಲ, ಇಡೀ ಮನೆ ಜನನೂ ಅಷ್ಟೇ, ಒಂದು ಕಳಪೆಗಾಗಲಿ, ಒಂದು ನಾಮಿನೇಷನ್ಗಾಗಲಿ, ಒಂದು ಉತ್ತಮಕ್ಕಾಗಲಿ ರೀಸನ್ ಕೊಡುವಾಗ
ಮಾಡುವಾಗ ಸ್ಟ್ರಾಂಗಾಗಿ ವ್ಯಾಲಿಡ್ ಆಗಿರಬೇಕು ರೀಸನ್ ಅನ್ನೋ ಥರ ಅಡ್ವೈಸ್ ಕೊಡ್ತಾರೆ. ನನಗೆ ಈ ಅಡ್ವೈಸು ಕರೆಕ್ಟ್ ಅಂತ ಅನ್ನಿಸ್ತು. ಬಟ್ ತ್ರಿವಿಕ್ರಮ್ಗೆ ಒಂದು ಅಡ್ವೈಸ್ ಕೊಡ್ತಾರೆ ಸುದೀಪ್ ಅವರು, ತುಂಬ ಒಳ್ಳೆಯವರಾಗಕ್ಕೆ ಹೋಗಬೇಡಿ ಅಂತ, ಎಲ್ಲ ಎತ್ಕೊಬಂದು ಕೊಡ್ತಾರೆ ಆ ಥರ ಅಂತ ಐಶ್ವರ್ಯ ಹೇಳಿದ್ದಕ್ಕೆ ತುಂಬ ಒಳ್ಳೆಯವರಾಗಕ್ಕೆ ಹೋಗಬೇಡಿ ಅಂದರು. ಬಟ್ ಯಾಕೆ ಹಿಂಗಂದ್ರು ಅಂತ ಗೊತ್ತಾಗಲಿಲ್ಲ. ಯಾಕೆ ಅಂದರೆ ಇಲ್ಲಿ ತ್ರಿವಿಕ್ರಮ್ ಅವ್ರ ಗ್ರಾಫ್ನ ಬಿಗ್ ಬಾಸ್ ಮನೇಲಿ ಅಬ್ಸರ್ವ್ ಮಾಡಿ ಮೊದಲನೇದಾಗಿ ಯಾರು ಜಗದೀಶ್ ಅವರು, ರಂಜಿತ್ ಅವರೆಲ್ಲ ಇದ್ರಲ್ಲ, ಅವಾಗ ಸ್ವಲ್ಪ ನೆಗೆಟಿವ್ ಆಗೇ ಪೋರ್ಟ್ರೇ ಆಗ್ತಿತ್ತು ತ್ರಿವಿಕ್ರಮ್ ಬಗ್ಗೆ. ಬಟ್ ಇವಾಗ ಆ್ಯಕ್ಚುಲಿ ವ್ಯಕ್ತಿಗೆ ತುಂಬ ಕೋಪ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಎಲ್ಲರ ಜೊತೆನೂ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಟಾಸ್ಕ್ಗಳು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಎಲ್ಲ ಕಡೆನೂ ಚೆನ್ನಾಗಿ ಕಾಣಿಸ್ಕೊಳ್ತಿದ್ದಾರೆ. ಈ ಟೈಮಲ್ಲಿ ಸುದೀಪ್ ಸರ್ ಹಿಂಗೆ ಹೇಳಿದ್ರಲ್ವ, ಮೇ ಬಿ ಅವ್ರಿಗೆ ಬೇರೆ ಉದ್ದೇಶಕ್ಕೆ ಹೇಳಿರ್ಬೋದೇನೋ. ಆದರೆ ಹಿಂಗೆ ಹೇಳಿದಾಗ ಸ್ಪರ್ಧಿಗಳಿಗೆ ಈಗ ಯಾರೋ ತಪ್ಪು ಮಾಡ್ತಿದ್ದಾರೆ ಅಪ್ಪ, ಏನೂ ಟಾಸ್ಕ್ ಆಡ್ತಿಲ್ಲ ಅಂದಾಗ ಈ ಥರ ಹೇಳಿದಾಗ ಅವ್ರು ತಿದ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಬಟ್ ಚೆನ್ನಾಗಿ ಆಡ್ತಿರೋರಿಗೆ ಈ ಥರ ಒಂದು ಅಡ್ವೈಸ್ ಕೊಟ್ಟಾಗ ಒಂಥರ ತಲೆಗೆ ಹುಳ ಬಿಟ್ಟಂಗೆ ಆಗುತ್ತೆ. ಐ ಥಿಂಕ್ ಯಾರು ತ್ರಿವಿಕ್ರಮ್ ಅವರು ತಲೆಗೇನು ಹುಳ ಬಿಟ್ಕೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಬಿಟ್ಕೊಳ್ದೇ ಇವಾಗ ಹೆಂಗೆ ಆಡ್ತಿದ್ದಾರೆ ಹಂಗೆ ಆಡ್ಕೊಂಡು ಹೋದರೆ ಸೂಪರ್ಬಾಗಿರುತ್ತೆ. ಏಕೆಂದರೆ ತುಂಬ ಜನ ಇಷ್ಟಪಡ್ತಿದ್ದೀರಾ ಈಗಿರೋ ತ್ರಿವಿಕ್ರಮ್ನ. ಆ್ಯಂಡ್ ತುಂಬ ಜನ ವಿನ್ನರೇ ಆಗ್ತಾರೆ ಅಂತ ಹೇಳ್ತಿದ್ದೀರಾ. ಸೊ ನನಗೂ ಅಷ್ಟೇನಪ್ಪ, ಫಸ್ಟ್ ಇದ್ದ ತ್ರಿವಿಕ್ರಮ್ಗಿಂತ ಈಗಿರೋ ತ್ರಿವಿಕ್ರಮೇ ಇಷ್ಟ ಆಗ್ತಿದ್ದಾರೆ. ಸೊ ಅವ್ರು ಚೇಂಜ್ ಮಾಡ್ಕೊಳ್ದೇನೆ ಇದೇ ಥರ ಇತ್ತಲೇ ಇಂಪ್ರೂವೈಸ್ ಮಾಡಿಕೊಂಡು ಆಡ್ಕೊಂಡು ಹೋದರೆ ಟಾಪ್ 5 ಇರೋದಂತೂ ಫಿಕ್ಸು. ವಿನ್ನರ್ ಯಾರು ಅಂತ ನಾನು ಈಗ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ನೋಡೋಣ ಗ್ರಾಫ್ಗಳು ಹೆಂಗೆ ಚೇಂಜ್ ಆಗುತ್ತೆ ಅಂತ. ಸೊ ಇಲ್ಲಿಗೆ ಅದು ಮುಗಿಯುತ್ತೆ. ಆ್ಯಂಡ್ ಇಷ್ಟೆಲ್ಲ ಆಗಿಟ್ರು ಮಧ್ಯೆ ನೀವು ಒಂದೇ ಒಂದು ಮಿಸ್ ಮಾಡ್ದೇ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನಂದರೆ, ಸುದೀಪ್ ಅವರು ಭವ್ಯ ಮತ್ತು ಮೋಕ್ಷಿತಾಗೆ ಅಡ್ವೈಸ್ ಮಾಡುವಾಗ ಈ ಉತ್ತಮ ಇದೆಲ್ಲ ಕೊಡುವಾಗ ನೋಡ್ಕೊಂಡು ಕೊಡಿ ಅಂತ ಹೇಳಕ್ಕೆ ಹೋದಾಗ ಒಂದು ಮಾತನ್ನ ಹೇಳ್ತಾರೆ, ಈ ಮನೇಲಿ ಅಂದರೆ ಬಿಗ್ ಬಾಸ್ ಮನೇಲಿ ಸಿಂಪತಿ ಕಾರ್ಡ್ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಎಸ್, ಅದು 100% ನಿಜ. ಹಾಗಂತ ಇಲ್ಲಿ ಪಾಪ ಧನರಾಜಾಚಾರ್ಯ ಅವರು ಸಿಂಪತಿ ತೊಗೊಳಕ್ಕೆ ಅವ್ರು ಏನೂ ಮಾಡಲಿಲ್ಲ. ಅವ್ರದ್ದು ನ್ಯಾಚುರಲ್ ರಿಯಾಕ್ಷನ್ ಬಂತು, ರಿಯಾಕ್ಟ್ ಮಾಡಿದ್ರು, ಅಲ್ಲಿ ಮುಗೀತು. ಇಲ್ಲಿ ಧನರಾಜಾಚಾರ್ಯದು ಏನೂ ತಪ್ಪಿಲ್ಲ. ಬಟ್ ಹೊರಗಡೆ ಹೆಂಗೆ ಪೋಟ್ರೆ ಆಗ್ತಿರೋದು, ಈಗ ಯಾರೋ ಒಬ್ಬರು ವಾಯ್ಸ್ ರೈಸ್ ಮಾಡೋರು, ಇಲ್ಲಿ ಮೋಕ್ಷಿತ ತಪ್ಪಾಯಿತು. ಅದು ಕೊಟ್ಟಿರೋ ರೀಸನ್ ಕೆಲವು ವ್ಯಾಲಿಡ್ ಇದ್ರೂ ಆ ಥರ ರೇಗಾಡಿದ್ದು ಅದೆಲ್ಲ ಹೆಂಗೆ ಕಾಣಿಸ್ತಾರೆ, ಯಾರು ಜೋರಾಗಿ ಮಾತಾಡ್ತಾರೆ, ಯಾರು ರೇಗಾಡ್ತಾರೆ, ಸೊ ಅವರು ಜನಗಳ ದೃಷ್ಟಿಲಿ ಕೆಟ್ಟವ್ರು ಆಗ್ತಾರೆ. ಯಾರು ಸುಮ್ಮನೆ ಇರ್ತಾರೆ ಅವರು ಒಳ್ಳೆಯವ್ರಾಗ್ತಾರೆ. ಸೊ ಇಲ್ಲಿ ಅದೇ ಆಗಿದ್ದು. ಇಲ್ಲಿ ಸುದೀಪ್ ಸರು ನೀಟಾಗಿ ಚಿಕ್ಕದಾಗಿ ಒಂದು ಅಡ್ವೈಸ್ ಕೊಟ್ಟರು, ಸಿಂಪತಿ ಕಾರ್ಡ್ ವರ್ಕ್ ಆಗುತ್ತೆ, ಯಾರನ್ನೋ ಒಬ್ರನ್ನ ಹೀರೋ ಮಾಡೋಕ್ಕೆ ಹೋಗಬೇಡಿ ನೀವು. ಇಲ್ಲಿ ಹಂಗೆ ಆಗಿರೋದು. ಒಂದು ಸೀಸನ್ನು, ಅದು ಯಾವ ಸೀಸನ್ನು, ಅದು ಯಾವ ವ್ಯಕ್ತಿಗಳು ಸ್ಪರ್ಧಿಗಳು ನೀವೇ ನಿಮ್ಗೇನು ಅನಿಸುತ್ತೆ ಅಂದ್ಕೊಳ್ಳಿ. ಎಸ್, ಆ ಸೀಸನಲ್ಲಿ ಏನಾಯಿತು ಇವತ್ತಿನವರೆಗೂ ಯಾರ ಬಾಯಲ್ಲೂ ಯಾರ್ದು ಆ ಬಿಗ್ ಬಾಸ್ ಮನೇಲಿ ಆ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿ ಸ್ಪರ್ಧಿಗಳು ಯಾರು ಅಂದರೆ ಬರೋದು 2 ಹೆಸರು, 2 ಸ್ಪರ್ಧಿಗಳ ಹೆಸರು ಬರುತ್ತೆ. ಅದು ಒಂದು ಹುಡುಗ ಒಂದು ಹುಡುಗಿ. ಆಮೇಲೆ ಯಾರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಬಿಗ್ ಬಾಸ್ ಮನೆಗೆ ಆ ಸೀಸನ್ದು ಅಂತ ಕೇಳಿದಾಗ್ಲೂ ಅವರಿಬ್ಬರು ಹೆಸರು ಬರುತ್ತೆ. ಬಟ್ ಅವರಿಬ್ಬರು ಕಡೆಯಿಂದ TRP ಸಕ್ಕತ್ತಾಗಿ ಬರುತ್ತೆ. ಬಟ್ ಅವರಿಬ್ಬರೂ ರನ್ನರೂ ಮಾಡಲಿಲ್ಲ, ವಿನ್ನರೂ ಮಾಡಲಿಲ್ಲ. ಇಲ್ಲಿ ರನ್ನರ್ ಆದವರೇ ಬೇರೆ, ವಿನ್ನರ್ ಆದವರೇ ಬೇರೆ. ಎಸ್, ಇಲ್ಲಿ ನೀವೇನೂ ಮಾಡಲಿಲ್ಲ ಅಂದ್ರೂ ಏನು ಒಂದು ಟಾಸ್ಕಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸಲ್ಲಾಗಿರೋದು ವಾವ್ ಅನ್ನೋ ಥರ ಕೊಡಲಿಲ್ಲ ಅಂದರು, ನೀವು ಸುಮ್ಮನೆ ಇದ್ದಾಗ ಬೇರೆ ಆಪೋಸಿಟ್ ವ್ಯಕ್ತಿಗಳು ನಿಮ್ಮ ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಥರ ಪೋಟ್ರೆ ಆದಾಗ ಸೊ ಇಲ್ಲಿ ಆ ವ್ಯಕ್ತಿ ಹೀರೋ ಆಗ್ತಾನೆ. ಅಲ್ಲಿ ಸಿಂಪತಿ ಕಾರ್ಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫಿನಾಲೆಗೂ ಬರ್ತಾರೆ, ರನ್ನರೋ ವಿನ್ನರೋ ಏನೋ ಒಂದು ಆಯ್ತಾರೆ. ಸೊ ಅದು ಆಲ್ರೆಡಿ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಪ್ರೂವ್ ಆಗಿದೆ. ಅದನ್ನೇ ಸುದೀಪ್ ಸರು ಅಷ್ಟು ಚೆನ್ನಾಗಿ ಅಷ್ಟು ಚಿಕ್ಕದಾಗಿ ಹೇಳಿದ್ರು, ಸಿಂಪತಿ ಕಾರ್ಡ್ ಇಲ್ಲಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ. ಆ್ಯಂಡ್ ಯಾರನ್ನೋ ಹೀರೋ ಮಾಡೋಕ್ಕೋಗಿ ನೀವು ಕೆಟ್ಟೋರಾಗಬೇಡಿ ಅನ್ನೋ ರೀತಿಲಿ ಹೇಳಿದ್ರು. ಎಸ್, ಇದನ್ನು ಯಾರ್ಯಾರು ಅಬ್ಸರ್ವ್ ಮಾಡಿದ್ರಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ಪರ್ಧಿಗಳು ಆಡಿದ್ರೆ ಅವ್ರಿಗೆ ಒಳ್ಳೇದು ಅಂತ ಅನಿಸುತ್ತೆ. ಎಸ್ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಫಸ್ಟ್ ಆಫ್ ಆಲ್ ವಿಡಿಯೋ ಇವತ್ತು ಲೇಟಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಬಿಕಾಸ್ ಸ್ವಲ್ಪ ನಾನು ಬ್ಯುಸಿ ಇದೆ. ಆ್ಯಂಡ್ ಲೈವ್ಗೆ ನೆನೆ ಯಾರ್ಯಾರು ಜಾಯ್ನ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಎಸ್ ಗೈಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಗೇನು ಅನ್ನಿಸ್ತು ನೆನ್ನೆ ಎಪಿಸೋಡು ಎಲ್ಲನೂ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಸ್, ವಿಡಿಯೋ ಇಷ್ಟ ಏನು ಮಾಡಬೇಕು, ಲೈಕ್ ಕೊಡಬೇಕು. ಎಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.